ಹಾಯ್ ನಮಸ್ಕಾರ. ಪ್ರಥಮ ಪಿ.ಯು.ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಷಯ ಬಿಸ್ನೆಸ್ ಸ್ಟಡಿ ಸಂಬಂಧಪಟ್ಟಂಥ ಕನ್ನಡ ಮೀಡಿಯಂ ವಾರ್ಷಿಕ ಪ್ರಶ್ನೆ ಪತ್ರಿಕೆ ನೋಡೋಣ. ಸೊ 2024 ಪ್ರಶ್ನೆ ಪತ್ರಿಕೆ ಸಂಕ್ಷಿಪ್ತವಾಗಿ ಕೀ ಉತ್ತರ ನೋಡ್ಕೊಂತ ಇದರಲ್ಲಿ ಮೋಸ್ಟ್ 2 ಮಾರ್ಕ್ಸ್ ಮತ್ತು MCQ ಬರ್ತವೆ. ಸೊ ಬನ್ನಿ. ಸೊ ಮೊದಲೇ ಪ್ರಶ್ನೆ, ಜನರು ಬೇರೆಯವರಿಗಾಗಿ ಕೆಲಸ ಮಾಡಿ ಸಂಭಾವನೆಯನ್ನು ಪ್ರತಿಫಲವಾಗಿ ಪಡೆಯುವಂಥ ಕಸಬಕ್ಕೆ ನಾವು ವೃತ್ತಿ ಅಂತ ಕರಿತೀವಿ. ಕೂಡು ಬಂಡವಾಳ ಕಂಪನಿಯು ನಿರ್ದೇಶಕ ಮಂಡಳಿಯಿಂದ ಆಯ್ಕೆ ಮಾಡುವವರಿಗೆ ಆಪ್ಷನ್ ಬಿ ಷೇರುದಾರರಾಗಿರ್ತಾರೆ. ಮೂರನೇ ಪ್ರಶ್ನೆ, ಬಹುರಾಷ್ಟ್ರೀಯ ನಿಗಮದ ಕೇಂದ್ರೀಕೃತ ನಿಯಂತ್ರಣ ವ್ಯವಸ್ಥೆಯಲ್ಲಿ ನಿಯಂತ್ರಣ ಹೊಂದಿರುವವರು ಮುಖ್ಯ ಕಚೇರಿ ಅಂತ ಕರಿತೀವಿ. ನಾಲ್ಕನೇ ಪ್ರಶ್ನೆ, DTS ಸೇವೆಯನ್ನು ಒದಗಿಸುವ ಸಂಸ್ಥೆಗಳಂದರೆ ಸೀಲರ್ ಕಂಪನಿಗಳಂತ ಕರಿತೀವಿ. ಐದನೇ ಪ್ರಶ್ನೆ, ಸ್ಥಿರ ಆಸ್ತಿ ಖರೀದಿಗೆ ಬೇಕಾಗಿರುವ ಹಣವನ್ನು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕರೆಗೆ ಸ್ಥಿರ ಬಂಡವಾಳದ ಅವಶ್ಯಕತೆ ಅಂತ ಕರಿತೆ. ಇನ್ನು ಆವರಣದಲ್ಲಿ ಕೊಟ್ಟಿರುವಂಥ ಸರಿಯಾದ ಉತ್ತರ ಆರಿಸಿ ಬರೆಯೋದು ನೋಡಿಕೊಳ್ಳಿ. ಆರನೇ ಪ್ರಶ್ನೆ, ವ್ಯವಹಾರ ಚಟುವಟಿಕೆಗಳನ್ನು ಕೈಗಾರಿಕಾ ಮತ್ತು ಡ್ಯಾಶ್ ಎಂದು ವಿಂಗಡಿಸ್ತಾರೆ. ಅದಕ್ಕೆ ಹೇಳಬೇಕು ವಾಣಿಜ್ಯ ಎಂದು ವಿಂಗಡಿಸ್ತಾರೆ ಅಂತ ಆಗಬೇಕು. ಬಾಡಿಗೆ ವಿಮೆಯು ಡ್ಯಾಶ್ ಕಂಪನಿಗೆ ಬಾಡಿಗೆ ನಷ್ಟವನ್ನು ತುಂಬಿಕೊಡುತ್ತದೆ ಅಂತ ಕರಿತೀವಿ. ಅದಕ್ಕೆ ಹಡಗು ಅಂತ ಹೇಳಬೇಕು. ಹಾಗೆ ವಾಹನಗಳು ಹೊರಸೂಸುವ ಕಾರ್ಬನ್ ಮೊನಾಕ್ಸೈಡ್ನಿಂದ ವಾಯುಮಾಲಿನ್ಯ ಉಂಟಾಗುತ್ತೆ. 9ನೇ ಪ್ರಶ್ನೆ, ಡ್ಯಾಶ್ ತನ್ನದೇ ಆದ ವ್ಯವಹಾರವನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದೆ. ಅದಕ್ಕೆ ಉದ್ಯಮಶೀಲತೆ ಆಗಿದೆ. ಒಂದು ಗುಂಪಿನ ಸರಕನ್ನು ಮಾರಾಟ ಮಾಡುವ ಅಂಗಡಿಗಳು ಡ್ಯಾಶ್ ಸರಪಳಿ ಅಂಗಡಿಗಳಾಗಿರ್ತವೆ ಅಂತ ಹೇಳಬೇಕು. ಇನ್ನು ಹೊಂದಿಸಿ ಬರೀ ನೀವು ಕೊಟ್ಟಿದ್ದೀವಿ ನೋಡಿ. ಕತ್ರ ಅನ್ನೋದು ಅವ್ಯಕ್ತ ಹಿಂದೂ ಕುಟುಂಬ. ಪ್ಲಾಸ್ಟಿಕ್ ಅನ್ನೋದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳು. ಪರಿಚಯ ಪತ್ರಿಕೆ ಅನ್ನೋದು ಖಾಸಗಿ ಕಂಪನಿ. ಬಹುಶಾಖ ಅಂಗಡಿ ಅಂದರೆ ಪ್ರವೇಶ ಪತ್ರ. ಆಮದು ವ್ಯಾಪಾರ ಅಂದರೆ ಅಲ್ಲಿ ಚಿಲ್ಲರೆ ಅಂಗಡಿ, ಜಾಲಬಂಧ ಅಂತ ಹೇಳ್ತೀವಿ. ಇನ್ನು 1 ಅಂಕ ಪ್ರಶ್ನೆಯಲ್ಲಿ PDI ಅನ್ನು ವಿಸ್ತರಿಸಿ ಅಂತ ಕರಿತೀವಿ. ಹಾಗೆ ಯಾವ ವರ್ಷದಲ್ಲಿ MSMED ಕಾಯ್ದೆಯನ್ನು ಜಾರಿಗೆ ತರಲಾಯಿತು? ಆಂತರಿಕ ವ್ಯಾಪಾರ ಎಂದರೇನು? ವ್ಯವಹಾರ ಹಣಕಾಸು ಎಂದರೇನು? ಇವು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ 2 ಅಂಕ ಮಾರ್ಕ್ಸ್ನಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಕುಕೀಸ್ ಎಂಬುದು ಅರ್ಥವನ್ನು ನೀಡಿ. ಹಾಗೆ ಸಹಕಾರ ಸಂಘಗಳ ಅರ್ಥವನ್ನು ತಿಳಿಸಿ. ಸೊ ಹಣಕಾಸಿನ ಮೂಲ ಆಯ್ಕೆ ಪ್ರಭಾವ ಇರುವಂಥ 2 ಅಂಶಗಳನ್ನು ಬರೀರಿ. ಇವು ಇಂಪಾರ್ಟೆಂಟ್ ಇವೆ. ಮಾರಾಟ ಯಂತ್ರದ ಮೂಲಕ ಮಾರಲು ಸೂಕ್ತವಾದ ಯಾವುದೇ 2 ವಿಧಗಳನ್ನು ತಿಳಿಸಿ. ಕಂಪನಿ ಸ್ಥಾಪನೆಯಾದಲ್ಲಿ ಮೊದಲ 2 ಹಂತಗಳನ್ನು ತಿಳಿಸಿ. ವ್ಯವಹಾರದ ನೈತಿಕತೆ ಎಂದರೇನು? ಇವು ಇಂಪಾರ್ಟೆಂಟ್ ಆಗಿರ್ತವೆ, ನೋಡ್ಕೊಳ್ಳಿ. ಹಾಗೆ ಇಲ್ಲಿರುವಂಥ ಪ್ರಶ್ನೆಗಳು ನೋಡ್ಕೊಳ್ಳಿ. ನಿಮಗೆ ಪ್ರತಿಯೊಂದು 10 ರಿಂದ 40 ಉತ್ತರಿಸೋದು 4 ಮಾರ್ಕ್ಸಿನ ಪ್ರಶ್ನೆ ಇರ್ತವೆ. ಅಲ್ಲಿ ಈ ವ್ಯವಹಾರ ಕುರಿತು ಬರೆದಿರುತ್ತೆ. ಹಾಗೆ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಪ್ರವೇಶಿಸುವ 4 ಕ್ರಮಗಳನ್ನು ವಿವರಿಸಿ. ಇವು ಇಂಪಾರ್ಟೆಂಟ್ ಇರ್ತವೆ, ನೋಡ್ಕೊಳ್ಳಿ. ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತವೆ. ಸೊ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.